ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ನಮ್ಮ ರಾಮಕೃಷ್ಣ ಆಶ್ರಮನ ಭಕ್ತಾದಿಗಳೇ, ಅಕ್ಕ ತಂಗಿಯಂದರೆ, ಅಣ್ಣ ತಮ್ಮಂದರೆ, ನಿನ್ನೆ ಸಾಯಂಕಾಲವೇ 6:30ಗೆ ಕಾರ್ಯಕ್ರಮ ನಿಗದಿ ಆಗಿತ್ತು. ಅದಕ್ಕೆ ನಾವು ಮೊನ್ನೆ ಹೆವಿ ರೈನ್ಫಾಲಿಂದ ಭಾಳ ಕಡೆ ಬಳ್ಳಾರಿ ನಗರದಲ್ಲಿ ಸ್ವಲ್ಪ ತೊಂದರೆಗಳಾಗಿದ್ದಕ್ಕೋಸ್ಕರ ವಿಸಿಟ್ಗೆ ಹೋಗೋಕ್ಕೋಸ್ಕರ ನಿನ್ನೆ ಬರೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು ತಾವೆಲ್ಲರೂ. ಅದರ ಜೊತೆಗೆ ನಾವೇನು ಕಳೆದ 1 ತಿಂಗಳ ಕೆಳಗೆ ಒಂದು ಕಾರ್ಯಕ್ರಮ ನಡೆದಾಗ ನಮ್ಮ ಫೌಂಡೇಶನ್ ಕಡೆಯಿಂದ ನಮ್ಮ ಸೇವೆ ಪ್ರಕಟ ಮಾಡಿದ್ವಿ. ಅದು ಒಂದು ಪೂಜೆಗೆ ತಪ್ಪಿಸ್ಬೇಕಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಅದರ ಜೊತೆಗೆ ಪೂಜ್ಯರು ಉಳ್ಕೊಳಕ್ಕೇನು ನಾಳೆ ಬೆಳಗ್ಗೆ ಮೇಲ್ಗಡೆಯನ್ನು ಕೊಠಡಿಯನ್ನು ಕಟ್ಟಬೇಕಂದಾಗ MLA ಗ್ರ್ಯಾಂಟಲ್ಲಿ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ನಾವು ಯಾವತ್ತು ಹೇಳಿದರೆ ನಾವು ಆಪ್ಷನ್ಸನ್ನು ಕಳಿಸ್ಕೊಟ್ಟು ಒಂದು ದಿವಸ ಎಸ್ಟಿಮೇಷನ್ ಎಲ್ಲ ಮಾಡಿಕೊಂಡು ಆದಷ್ಟು ಬೇಗ ಆ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋಣ. ಯಾಕಂದರೆ ಇವೆಲ್ಲ ಕಾರ್ಯಕ್ರಮಗಳು ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ರಾಮಕೃಷ್ಣ ಆಶ್ರಮದವರು ಬಳ್ಳಾರಿಯಲ್ಲಿ ಇಷ್ಟು ದಿನ ನಮ್ಮ ಬಳ್ಳಾರಿಯವರೇ ನಡೆಸ್ಕೊಂಡು ಹೋಗ್ತಿದ್ರು. ಈಗ ರಾಮಕೃಷ್ಣ ಏನು ಮಠದಿಂದನೇ ಒಂದು ಪೂಜೆನ ಇಲ್ಲಿ ಬಳ್ಳಾರಿಗೆ ಕರೆಸಿ ಒಂದು ಸೇವೆಯನ್ನು ಮಾಡಬೇಕಂತೇಳಿ ಏನು ಹೊರಟಿದ್ದಾರೆ. ನಮ್ಮ ಬಳ್ಳಾರಿಗೆ ಇನ್ನಷ್ಟು, ನಮ್ಮ ಬಳ್ಳಾರಿ ಜನತೆಗೆ, ನಮ್ಮ ಬಳ್ಳಾರಿ ಯುವಕರಿಗೆ ತಾವೆಲ್ಲರೂ ಇನ್ನಷ್ಟು ದಾರಿದೀಪವಾಗಿ ಬಳ್ಳಾರಿ ನಡೆಸ್ಕೊಂಡು ಹೋಗ್ತೀರಂತ ನಂತರ ಈ ಸೇವೆಯನ್ನು ನಿಮ್ಮ ಜೊತೆಗೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಅಂತೇಳಿ ನನ್ನ 2 ಮಾತನ್ನು. ಕಳೆದ ಬಾರಿ ನಾವು ಭರತಗಿಯವರನ್ನು ಭೇಟಿ ಮಾಡಿದ್ದು 20ನೇ ತಾರೀಕು. ಅವತ್ತು ನಾನು ಇವ್ರನ್ನ ಪ್ರಥಮ ಬಾರಿ ನೋಡಿದ್ದು. ಅವತ್ತು ಕೊಂಡಯ್ಯ ಅವರೆಲ್ಲ ಬಂದಿದ್ದರು, ವೀರಭದ್ರ ಅವರು ಬಂದರು, ಸಾಮಯ್ಯ ಅವರು ಬಂದಿದ್ದರು, ಚಂದ್ರಶೇಖರ್ ರೆಡ್ಡಿ ಅವರೆಲ್ಲ ಬಂದಿದ್ದರು. ಅವತ್ತು ಪ್ರಥಮ ಬಾರಿ ನಾನು ನಮ್ಮ ಇಲ್ಲಿನ ಶಾಸಕರಾದಂತಹ ಭರತಗಿಯವರನ್ನು ಭೇಟಿ ಮಾಡಿದ್ದು, ನೋಡಿದ್ದು. ಯಾಕಂದರೆ ಬಳ್ಳಾರಿಗೆ ನಾನು ಕೂಡ ಹೊಸಬಾಗಿ ನಿಮ್ಮೆಲ್ಲರೂ ಪರಿಚಯ ಇದೆ. ಹಾಗಾಗಿ ಅವರು ಅವತ್ತು ಮಾತು ಕೊಟ್ಟರು. ಮಾತಾಡೋ ಹೊತ್ತಿಗೆ ಭರತಗಿಯವರು ಹೇಳಿದ್ರು, ನಾನು 10 ಲಕ್ಷ ತಂದು ಕೊಡ್ತೇನೆ ಅಂತ. ಆಮೇಲೆ ನಮ್ಮ ಶ್ರೀಧರ್ ಸರ್ ಅವರು, ಜಗನ್ನಾಥ್ ಸರ್ ಅವರು ಮೊನ್ನೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ವಿ. ಆಗ ಸರ್ ಏನು ಹೇಳಿದ್ರು ಅಂದರೆ, ಇಲ್ಲ ನೀವು ಬರಬೇಡಿ, ನಾನೇ ಆಶ್ರಮಕ್ಕೆ ಬಂದು ಕೊಡ್ತೇನೆ ಅಂತ. ಇದು ಅವರ ವಿಶಾಲ ಗುಣವನ್ನು ತೋರಿಸುತ್ತೆ. ಈಗ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೋದಾಯ್ತು, ಸ್ವಾಮಿ ಕೊಟ್ಬಿಡಿ ಅಂತ. ಅದು ಅವ್ರು ಹಾಗೆ ಮಾಡಲಿಲ್ಲ. ಅವ್ರೇನು ಹೇಳಿದ್ರು ಅಂತಂದರೆ, ಸ್ವಯಂ ನಾನೇ ಆಶ್ರಮಕ್ಕೆ ಬಂದು ಕೊಡ್ತೇನೆ ಅಂತ ಹೇಳಿ, ಮತ್ತೆ ಅವ್ರ ಹಳೆ ನಾವು ಪ್ರಸ್ತಾವನೆ ಈಗ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಬಟ್ ಅವ್ರು ನೆನ್ಪಿಟ್ಕೊಂಡಿದ್ದಾರೆ. ಹಾಸ್ಟೆಲ್ ಮೇಲೆ ಒಂದು ಸಣ್ಣ ಬಿಲ್ಡಿಂಗ್ ಆಗಬೇಕು, ಕೋಣೆ ಆಗಬೇಕು, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ. ಅದರಿಂದ ಅವರ ಮನಸ್ಸಲ್ಲಿ ರಾಮಕೃಷ್ಣ ಆಶ್ರಮ ಇರೋದ್ರಿಂದ ಅವರ ಒಳಗಡೆ ಶ್ರೀರಾಮಕೃಷ್ಣ ಇದ್ದು ಅವರಿಂದ ಇನ್ನೂ ಉನ್ನತವಾದ ಸೇವೆ ಸಮಾಜಕ್ಕೆ ಆಗತ್ತೆ ಅನ್ನೋ ನಂಬಿಕೆ ನಮ್ಮದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.